ಪ್ರೀತಿಯುಳ್ಳ ದೇವಜನರೇ, ಮತ್ತೊಂದಾವರ್ತಿ ನಿಮ್ಮೆಲ್ಲರನ್ನು ವನಿತಾ ಸಮಯ ಕಾರ್ಯಕ್ರಮವನ್ನು ವೀಕ್ಷಿಸಲು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಈ ದಿನದ ವಿಶೇಷತೆ ಏನೆಂದರೆ, ಈ ದಿನ ಗುಡ್ ಫ್ರೈಡೆ ಆಗಿದೆ. ಇದನ್ನು ಶ್ರಮ ಮರಣದ ದಿನ ಎಂಬುದಾಗಿ ಸಹ ಕರೆಯಲ್ಪಡುತ್ತೇವೆ. ಇದನ್ನು ಶುಭ ಶುಕ್ರವಾರ ಎಂಬುದಾಗಿ ಸಹ ನಾವು ಹೇಳುತ್ತೇವೆ. ನಮ್ಮ ಪ್ರಭು ರಕ್ಷಕನಾದ ಯೇಸು ಕ್ರಿಸ್ತನು ಇಡೀ ಲೋಕದ ಎಲ್ಲಾ ಮನುಷ್ಯರ ಪಾಪಗಳಿಗೋಸ್ಕರ ಪ್ರಾಯಶ್ಚಿತ್ತ ಯಜ್ಞವಾಗಿ ನೇಮಿಸಲ್ಪಟ್ಟಂತ ಕುರಿಮರಿಯಾಗಿ ತನ್ನ ಪ್ರಾಣವನ್ನು ನಮಗಾಗಿ ಅರ್ಪಿಸಿದನು. ಆ ದಿನವೇ ಗುಡ್ ಫ್ರೈಡೆ. ಬನ್ನಿ, ಇದನ್ನು ಕುರಿತಾದ ದೇವರ ವಾಕ್ಯವನ್ನು ಸ್ವಲ್ಪ ಹೊತ್ತು ಅಧ್ಯಯನ ಮಾಡೋಣ. ಸಂದೇಶಕ್ಕೆ ಮೊದಲು ಒಂದು ಆತ್ಮಿಕ ಗೀತೆಯನ್ನು ಕೇಳಿರಿ. ಯೇಸು ಸತ್ತಾನು ಶಿಲುಬೆಯಲ್ಲಿ ನಿನಗಾಗಿಯೇ ನನಗಾಗಿಯೇ ಎಷ್ಟೋ ಮಹಾಶ್ರಮೆ ಸಹಿಸಿದ, ನಿನಗಾಗಿಯೇ ನನಗಾಗಿಯೇ ಎಷ್ಟೋ ಮಹಾಶ್ರಮೆ ಸಹಿಸಿದ, ನಿನಗಾಗಿಯೇ ನನಗಾಗಿಯೇ ನದಿಯಂತೆ ಯೇಸುವಿನ ರಕ್ತವು ಶಿಲುಬೆಯಿಂದ ಹರಿಯಿತು. ನದಿಯಂತೆ ಯೇಸುವಿನ ರಕ್ತವು ಶಿಲುಬೆಯಿಂದ ಹರಿಯಿತು. ಪಾಪವ ತೊಳೆದು ಮಲಿನ ಶುದ್ಧಿ ಮಾಡುವ, ಪಾಪವ ತೊಳೆದು ಮಲಿನ ಶುದ್ಧಿ ಮಾಡುವ ಅಮೂಲ್ಯ ರಕ್ತವೇ ಯೇಸು ಸತ್ತಾನು ಶಿಲುಬೆಯಲ್ಲಿ ನಿನಗಾಗಿಯೇ ನನಗಾಗಿಯೇ ಎಷ್ಟೋ ಮಹಾಶ್ರಮೆ ಸಹಿಸಿದ, ನಿನಗಾಗಿಯೇ ನನಗಾಗಿಯೇ ಎಂದೇನೆ ಪಾಪವ ಒಪ್ಪಿಕೋ, ನಿನ್ ಪಾಪ ಕಲೆಗಳ ತೊಳೆದುಕೋ. ಹಿಂದೇನೆ ಪಾಪವ ಒಪ್ಪಿಕೋ, ನಿನ್ ಪಾಪ ಕಲೆಗಳ ತೊಳೆದುಕೋ. ನಿನ್ನಾತ್ಮತನಗಳ ಶುದ್ಧಿ ಮಾಡಿಕೋ, ನಿನ್ನಾತ್ಮತನಗಳ ಶುದ್ಧಿ ಮಾಡಿಕೋ. ಕ್ರಿಸ್ತ ಯೇಸುವಿನ ರಕ್ತದಲ್ಲಿ ಯೇಸು ಸತ್ತಾನು ಶಿಲುಬೆಯಲ್ಲಿ ನಿನಗಾಗಿಯೇ ನನಗಾಗಿಯೇ ಎಷ್ಟೋ ಮಹಾಶ್ರಮೆ ಸಹಿಸಿದ, ನಿನಗಾಗಿಯೇ ನನಗಾಗಿಯೇ ಪಾಪ ಶಿಕ್ಷೆ ಹೊಂದ ಸರಿತೆವು, ನಮ್ಮ ಶಿಕ್ಷೆ ಕರ್ತನೇ ಸಹಿಸಿದ. ಪಾಪ ಶಿಕ್ಷೆ ಹೊಂದ ಸರಿತೆವು, ನಮ್ಮ ಶಿಕ್ಷೆ ಕರ್ತನೇ ಸಹಿಸಿದ. ಜಜ್ಜಲ್ಪಟ್ಟು ತಿಳಿಯಲ್ಪಟ್ಟ ನಿಂಗಾಗಿ, ಜಜ್ಜಲ್ಪಟ್ಟು ತಿಳಿಯಲ್ಪಟ್ಟ ನಿಂಗಾಗಿ ಅಂಗೀಕರಿಸು ಯೇಸುವ. ಯೇಸು ಸತ್ತಾನು ಶಿಲುಬೆಯಲ್ಲಿ ನಿನಗಾಗಿಯೇ ನನಗಾಗಿಯೇ ಎಷ್ಟೋ ಮಹಾಶ್ರಮೆ ಸಹಿಸಿದ, ನಿನಗಾಗಿಯೇ ನನಗಾಗಿಯೇ ಎಷ್ಟೋ ಮಹಾಶ್ರಮೆ ಸಹಿಸಿದ, ನಿನಗಾಗಿಯೇ ನನಗಾಗಿಯೇ ನಿನಗಾಗಿಯೇ ನನಗಾಗಿಯೇ ನಿನಗಾಗಿಯೇ ನನಗಾಗಿಯೇ
ಆತ್ಮೀಯ ಬಾಂಧವರೇ, ಇಂದು ಇಡೀ ಜಗತ್ತಿನಲ್ಲಿ ಗುಡ್ ಫ್ರೈಡೇ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಶುಭ ಶುಕ್ರವಾರದಂದು ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಪ್ರಾಣ ಬಿಟ್ಟನು. ಬಹಳಷ್ಟು ಜನರು ಶಿಲುಬೆಯನ್ನು ಚಿಹ್ನೆಯಾಗಿ ತಮ್ಮ ಚೈನಲ್ಲಿ ಪೆಂಡೆಂಟ್ ಆಗಿ ಇಟ್ಕೊಳ್ತಾರೆ, ಕೆಲವರು ಕಿವಿಗೆ ಓಲೆಯಾಗಿ ಇಟ್ಕೊಳ್ತಾರೆ, ಕೆಲವರು ಟ್ಯಾಟು ಥರ ಅಚ್ಚೆ ಕೂಡ ಹಾಕಿಸ್ಕೊಳ್ತಾರೆ. ಹೇಗೋ ಅಂತೂ ಶಿಲುಬೆಯನ್ನು ಸ್ಮರಿಸ್ತಾರೆ, ಶಿಲುಬೆಯನ್ನು ಜ್ಞಾಪಕ ಮಾಡ್ಕೊಳ್ತಾರೆ. ಹಾಗೆ ನೋಡುವುದಾದರೆ ಕ್ರೈಸ್ತರ ಗುರುತು ಶಿಲುಬೆಯಾಗಿದೆ ಅಲ್ವಾ? ದ ಸಿಂಬಲ್ ಆಫ್ ಕ್ರಿಶ್ಚಿಯಾನಿಟಿ ಈಸ್ ದ ಕ್ರಾಸ್. ಯೇಸು ಸ್ವಾಮಿಯು ಯಾಕೆ ಶಿಲುಬೆ ಮೇಲೆ ಪ್ರಾಣ ಕೊಡಬೇಕಾಗಿತ್ತು? ಕಾರಣಗಳೇನು ಅಥವಾ ಅದರಿಂದ ಆಶೀರ್ವಾದಗಳೇನು ಎಂಬುದಾಗಿ ಈ ದಿನ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯದಲ್ಲಿ ನಾವು ನೋಡಿ ಧ್ಯಾನವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಮುಂಚೆ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಯೇಸು ಸ್ವಾಮಿ, ನನಗಾಗಿಯೂ ಮತ್ತು ಈ ಲೋಕದಲ್ಲಿರುವಂಥ ಪ್ರತಿಯೊಬ್ಬೊಬ್ಬರಿಗಾಗಿಯೂ ನಿನ್ನ ಪ್ರಾಣವನ್ನೇ ಧಾರೆ ಎರೆದು ಕೊಟ್ಟಿದ್ದೀನಿ. ಈ ದಿನ ಶುಭ ಶುಕ್ರವಾರ, ಲೋಕದಾದ್ಯಂತ ಈ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ದೇವ, ನಿನ್ನ ಜೀವವುಳ್ಳ ವಾಕ್ಯಗಳ ಮೂಲಕ ನಮಗೆ ಗೊತ್ತುಪಡಿಸು ಕಾರಣಗಳೇನು, ಆಶೀರ್ವಾದಗಳೇನು ಎಂಬುದಾಗಿ. ನಮ್ಮ ವೀಕ್ಷಕ ಬಾಂಧವರನ್ನು ಹೆಚ್ಚೆಚ್ಚಾಗಿ ಆಶೀರ್ವದಿಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಶಿಲುಬೆ ಅಥವಾ ಕ್ರೂಜ್ ಅಂದರೆ ಕ್ರಾಸ್, ಇದು ದೇವರ ಯೋಜನೆ ಆಗಿತ್ತು. ದಟ್ ಮೀನ್ಸ್ ದಿಸ್ ಈಸ್ ಅ ಸೈನ್ ಆಫ್ ಗಾಡ್ಸ್ ಲವ್. ದೇವರ ಪ್ರೀತಿಯ ಸಂಕೇತವೇ ಶಿಲುಬೆ ಆಗಿದೆ ಪ್ರಿಯರೇ. ದಿಸ್ ಈಸ್ ದ ಸೈನ್ ಆಫ್ ಗಾಡ್ಸ್ ಲವ್. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸುತ್ತಿದ್ದಾಗ, ಅಂದರೆ 2023 ವರ್ಷಗಳ ಹಿಂದೆ ರೋಮ್ ಚಕ್ರವರ್ತಿಯವರು ಆಳ್ತಾ ಇದ್ರು. ರೋಮ್ ಚಕ್ರವರ್ತಿಯವರ ಪದ್ಧತಿ ಪ್ರಕಾರವಾಗಿ ಈಗ ಎಂಥ ದಂಡನೆ ಕೊಡಬೇಕೆಂಬುದಾಗಿ ಯೋಚನೆ ಮಾಡುವಾಗ ಅವರು ಶಿಲುಬೆಯ ಒಂದು ಮರಣವನ್ನು, ಅಂದರೆ ತೀವ್ರವಾಗಿ ಯಾರ್ಯಾರು ತುಂಬ ಕೆಟ್ಟ ಕೆಲಸಗಳನ್ನು ಮಾಡಿದ್ದಾರೋ ಅವರಿಗೆ ಶಿಲುಬೆಯಲ್ಲಿ ಹಾಕಿ ಅವರಿಗೆ ಬಹಳ ಚಿತ್ರಹಿಂಸೆ ಕೊಟ್ಟು ಅವರನ್ನು ಸಾಯಿಸ್ತಾ ಇದ್ರು. ಆದರೆ ಯೇಸು ಸ್ವಾಮಿ ಯಾಕೆ ಶಿಲುಬೆ ಮೇಲೆ ಪ್ರಾಣ ಕೊಡಬೇಕಾಗಿತ್ತು? ಅವರೇನಾದರೂ ತಪ್ಪು ಮಾಡಿದ್ರಾ ಅಥವಾ ಕೆಟ್ಟ ಕೆಲಸ ಮಾಡಿದ್ರಾ? ಖಂಡಿತವಾಗಿಯೂ ಇಲ್ಲ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ನಿಮ್ಮೆಲ್ಲರಿಗಾಗಿಯೂ ನನಗಾಗಿಯೂ ನಮ್ಮ ಪಾಪಗಳ ದೆಸೆಯಿಂದ, ನಮ್ಮ ತಪ್ಪುಗಳ ದೆಸೆಯಿಂದ ಆತನು ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದಾನೆ ಪ್ರಿಯರೇ. ಅದರಿಂದ ಆತನಲ್ಲಿ ಯಾವ ಲೋಪವಿಲ್ಲ, ಯೇಸು ಕ್ರಿಸ್ತನಲ್ಲಿ ಯಾವ ಪಾಪವಿಲ್ಲ. ಆತನು ಶುದ್ಧನು, ಪರಿಶುದ್ಧನು, ಪರಲೋಕದಿಂದ ಇಳಿದು ಬಂದಂಥ ಯೇಸು ಕ್ರಿಸ್ತನು ದೇವಕುಮಾರನಾಗಿದ್ದನು. ಆತನು ಮನುಷ್ಯನ ನರಾವತಾರವೆತ್ತಿ ಈ ಲೋಕದಲ್ಲಿ ಜೀವಿಸಿದನು. ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನದಲ್ಲಿ ಹೀಗೆ ಬರೀತಾನೆ. ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನದಲ್ಲಿ, ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು, ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದಿದೆ. ಆದ್ದರಿಂದ ಪ್ರತಿ ಮಾನವನ ಪಾಪ, ದ್ರೋಹ, ಅಕ್ರಮ, ತಪ್ಪುಗಳಿಗಾಗಿ ಯೇಸು ಕ್ರಿಸ್ತನು ಶಾಪಗ್ರಸ್ತನಾದನು. ಅಂದರೆ ನಮ್ಮೆಲ್ಲರ ಪರವಾಗಿ ನಾವು ಸಾಯಬಾರದು, ನಾವು ನರಕಕ್ಕೆ ಹೋಗಬಾರದು, ನಾವು ಮರಣದಂಡನೆ ಹೊಂದಬಾರದೆಂಬುದಾಗಿ ತಾನು ತನ್ನ ದೇಹದಲ್ಲಿ ಎಲ್ಲರಿಗೋಸ್ಕರ ಪಾಪವನ್ನು, ಶಾಪವನ್ನು ಹೊತ್ತುಕೊಂಡು ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣವನ್ನು ಕೊಟ್ಟನೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಈಗ ಕೆಲವು ಕಾರಣಗಳನ್ನು ನಾನು ನಿಮಗೆ ಹೇಳಿದ್ದೇನೆ. ಅನೇಕ ಕಾರಣಗಳುಂಟು, ಆದರೆ ನಮಗೆ ಸಮಯದ ಅಭಾವದಿಂದಾಗಿ ಕೆಲವು ಕಾರಣಗಳನ್ನು ಈಗ ನಾವು ನೋಡೋಣ. ಮೊದಲನೇದಾಗಿ, ದೇವರು ಪಾಪಕ್ಕೆ ಶಿಕ್ಷೆ ನೀಡಬೇಕು. ಯಾಕೆ? ದೇವರು ಪರಿಶುದ್ಧನು, ಆತನಲ್ಲಿ ಪಾಪ ಎಂಬುದು ಇರುವುದಿಲ್ಲ. ಆದರೆ ದೇವರು ಪಾಪಿಗಳನ್ನು ಪ್ರೀತಿ ಮಾಡ್ತಾನೆ, ಪಾಪವನ್ನು ದ್ವೇಷಿಸ್ತಾನೆ. God loves the sinner, but he hates sin because God is holy, God is perfect. ಅದರಿಂದ ದೇವರು ಪಾಪಗಳಿಗೆ ಶಿಕ್ಷೆ ಕೊಡಲೇಬೇಕಾಗುತ್ತೆ. ಆದ್ದರಿಂದ ಇದೇ ಮೊದಲನೇ ಒಂದು ಕಾರಣ.
ಆದಿ ಮಾನವರಾದಂಥ ಆದಾಮ ಹವ್ವ ಅವರಿಬ್ಬರು ಪಾಪ ಮಾಡಿದ್ದರಿಂದ ಇಡೀ ಮಾನವ ಕುಲವೇ, ಮಾನವ ಸಂತಾನದಲ್ಲಿ ಹುಟ್ಟುವಂಥ ಪ್ರತಿಯೊಬ್ಬೊಬ್ಬರು ಕೂಡ ಪಾಪದ ಸ್ವಭಾವವನ್ನು ಹೊಂದಿದವರಾಗಿ ಈ ಲೋಕದಲ್ಲಿ ಜನ್ಮ ನೀಡ್ತಾ ಇದ್ದಾರೆ. ಆದ್ದರಿಂದ ದೇವರು ಪಾಪಕ್ಕೆ ಶಿಕ್ಷೆಯನ್ನು ನೀಡಬೇಕಾಗುತ್ತೆ. ಅದರಿಂದ ಎರಡನೇ ಕಾರಣ ನೋಡುವುದಾಗ ದೇವರು ನಮ್ಮ ಪಾಪ ಶಾಪಗಳಿಂದ ಬಿಡಿಸಿದನು ಎಂಬುದಾಗಿ. ನೋಡ್ರಿ, ಎಲ್ಲ ಮನುಷ್ಯರು ನರಕಕ್ಕೆ ಪಾತ್ರರಾದರು, ಕ್ರಿಸ್ತನಿಗೆ ವೈರಿಗಳಾದೆವು ಎಂಬುದಾಗಿ ರೋಮಾಪುರದವರೆಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಆದ್ದರಿಂದ ನಾವು ಪಾಪಿಗಳಾಗಿದ್ದಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟನು ಎಂದು ಬರೆದದು. ಯಾಕೆ ವೈರಿಗಳಾದೆವು? ಆತನ ಪರಿಶುದ್ಧನು, ನಾವು ಅದರ ಪಾಪಿಗಳು. ಆದ್ದರಿಂದ ದೇವರಿಗೆ ವೈರಿಗಳಾಗಿರುವಂಥ ನಮಗಾಗಿ ಯೇಸು ಸ್ವಾಮಿ ಪ್ರಾಣ ಕೊಟ್ಟಿರುವುದರಿಂದ ವೈರಿಗಳಾಗಿದ್ದಂಥ ನಮ್ಮನ್ನು ಸ್ನೇಹಿತರನ್ನಾಗಿ ಕರೆದಿದ್ದಾನೆ. ಮೂರನೇ ಒಂದು ಕಾರಣ ನೋಡುವಾಗ ಪಾಪ ಪರಿಹಾರಕ್ಕೆ ರಕ್ತವೇ ಆಧಾರ. ನೋಡ್ರಿ, ಪಾಪಗಳ ಪ್ರಾಯಶ್ಚಿತ್ತಕ್ಕೂ ಹಳೆ ಒಡಂಬಡಿಕೆಯಲ್ಲಿ, ಅಂದರೆ ಇಲ್ಲಿ ಹಳೆ ಒಡಂಬಡಿಕೆ ಪುಸ್ತಕಗಳು 39 ಇವೆ. ಅದರಲ್ಲಿ ನಾವು ನೋಡುವಾಗ ವಿವಿಧವಾದಂಥ ಯಜ್ಞಗಳನ್ನು ನಾವು ಓದುತ್ತೇವೆ. ಉದಾಹರಣೆಗೆ ಯಾಜಕ ಕಾಂಡ 17ನೇ ಅಧ್ಯಾಯ 11ನೇ ವಚನದಲ್ಲಿ ರಕ್ತವು ಪ್ರಾಣಾಧಾರವಾಗಿರುವ ಕಾರಣ ಅದರಿಂದ ದೋಷ ಪರಿಹಾರವಾಗುತ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಲಿಖಿತವಾಗಿದೆ ಪ್ರಿಯರೇ. ಅದರಿಂದ ಬ್ಲಡ್ ಈಸ್ ಲೈಫ್, ರಕ್ತವೇ ಜೀವವಾಗಿದೆ. ಆದ್ದರಿಂದ ಈ ಕಾರಣದಿಂದ ಪಾಪದ ಪರಿಹಾರಕ್ಕೆ ರಕ್ತವೇ ಮುಖ್ಯವಾದದ್ದು, ಅದೇ ಪ್ರಾಮುಖ್ಯವಾದದ್ದು ಎಂಬುದಾಗಿ ನೋಡ್ತೇವೆ. ನಾಲ್ಕನೇ ಕಾರಣ ನೋಡುವಾಗ ಯಾರಾದರೂ ಒಬ್ಬರು ಪಾಪದ ಪ್ರಾಯಶ್ಚಿತ್ತ ಬಲಿಯಾಗಿ ಕ್ರಯವನ್ನು ಸಲ್ಲಿಸಬೇಕಾಗಿತ್ತು. Someone had to pay the price for all the sins of the world. ಆದ್ದರಿಂದ ದೇವರು ಪರಿಶುದ್ಧನು ಮತ್ತು ಪಾಪಿಗಳಾದ ಮನುಷ್ಯರನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 22ನೇ ವಚನದಲ್ಲಿ ಅದು ಬರೆಯಲ್ಪಟ್ಟಿದೆ. ಇಂಥ ದೊಡ್ಡ ಕ್ರಯ ಸಲ್ಲಿಸಲು ಯೇಸು ತನ್ನ ಪರಿಶುದ್ಧವಾದಂಥ ನಿರ್ದೋಷವಾದಂಥ ರಕ್ತವನ್ನು, ಅಮೂಲ್ಯವಾದ ರಕ್ತವನ್ನು ಶಿಲುಬೆ ಮೇಲೆ ಸುರಿಸಿದ್ದಾನೆ ಪ್ರಿಯರೇ. ಪ್ರಾಯಶ್ಚಿತ್ತ ಬಲಿಯಾಗಿ ತನ್ನನ್ನೇ ಸಮರ್ಪಿಸಿಕೊಂಡನು. 1ನೇ ಪೇತ್ರ 3ನೇ ಅಧ್ಯಾಯ 18ನೇ ವಚನದಲ್ಲಿ ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ಒಂದೇ ಸಾರಿ ಪಾಪ ನಿವಾರಣಕ್ಕೋಸ್ಕರ ಬಾಧೆಪಟ್ಟು ಸತ್ತನು ಎಂದು ಬರೆದಿದೆ. ಹೀಗೆ 4 ಕಾರಣಗಳನ್ನು ನಾವು ನೋಡಿದ್ದೇವೆ. ಈ ಕಾರಣಗಳಿಂದ ಯೇಸು ಕ್ರಿಸ್ತನು ಮಾತ್ರವೇ ಈ ಒಂದು ಪಾಪ ಪರಿಹಾರದ ಪ್ರಾಯಶ್ಚಿತ್ತ ಬಲಿಯಾಗಿ ತನ್ನನ್ನು ಸಮರ್ಪಿಸಿಕೊಂಡನು ಎಂಬುದಾಗಿ ಕಾರಣಗಳನ್ನು ನೋಡಿದೆವು. ಈಗ ಈ ಒಂದು ಶಿಲುಬೆಯ ಮೂಲಕ ನಮಗೆ ನಿಮಗೆ ಯಾವ ಆಶೀರ್ವಾದ ಸಿಗುತ್ತದೆ ನೋಡೋಣವಾ? ಮೊಟ್ಟ ಮೊದಲನೇದಾಗಿ ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ಶುದ್ಧ ಮಾಡಿ ಬಿಡುಗಡೆ ಮಾಡುವುದು. ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 28ನೇ ವಚನದಲ್ಲಿ ಏನಂತ ಬರೆಯಲ್ಪಟ್ಟಿದೆ? ಇದು ನನ್ನ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ಎಂದು ಯೇಸು ಸ್ವಾಮಿ ತಾನೇ ಹೇಳಿದ್ದಾನೆ. ಎರಡನೆಯ ಒಂದು ಆಶೀರ್ವಾದ ಯಾವುದು ಗೊತ್ತಾ? ದೇವರ ವಿಕೋಪದಿಂದ ನಮ್ಮನ್ನು ತಪ್ಪಿಸುತ್ತದೆ. ಫ್ರಮ್ ಗಾಡ್ಸ್ wrath we are being saved. ಹೇಗೆ? ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ ಎಂಬುದಾಗಿ ರೋಮಾಪುರದವರೆಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 9ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಮೂರನೇ ಆಶೀರ್ವಾದ, ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಪಾಪದ ಬಂಧನದಿಂದ, ಸೈತಾನನ ಬಂಧನದಿಂದ ನಮಗೆ ಬಿಡುಗಡೆ, ವಿಮೋಚನೆ ದೊರೆಯುವಂಥದ್ದಾಗಿದೆ. ಇದನ್ನೇ ನಾವು ಕೊಲೊಸ್ಸೆ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡ್ತೇವೆ. ನಾಲ್ಕನೇ ಆಶೀರ್ವಾದ ಕೊಲೊಸ್ಸೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ರಲ್ಲಿ ಯೇಸು ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿದನು ಎಂದು ಬರೆದಿದೆ. ಸೈತಾನನ ಬಲವನ್ನು ಯೇಸು ಶಿಲುಬೆ ಮೇಲೆ ಮುರಿದು ಹಾಕಿದನು. ಹಲ್ಲೆಲೂಯಾ. ಐದನೆಯ ಒಂದು ಆಶೀರ್ವಾದ, ಶಾರೀರಿಕ ಸೌಖ್ಯವನ್ನು ನೀಡಿದನು.
1 ಪೇತ್ರ 2ನೇ ಅಧ್ಯಾಯ 24ನೇ ವಚನದಲ್ಲಿ ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. 6ನೇ ಒಂದು ಆಶೀರ್ವಾದ, ದೇವರಿಗೆ ನಾವು ಹತ್ತಿರವಾದೆವು, ಪಾಪದ ನಿಮಿತ್ತ ಬಹಳ ದೂರವಾಗಿದ್ದೆವು. ಯಾಕೆಂದ್ರೆ ದೇವರು ಪರಿಶುದ್ಧನು, ನಾವಾದರೂ ಪಾಪಾತ್ಮರು. ಈ ಲೋಕದಲ್ಲಿ ಇರುವಂತ ಪ್ರತಿಯೊಬ್ಬ ಮನುಷ್ಯನು ಕೂಡ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ರೋಮ 3:23 ಮೂಲಕ ನಾವು ತಿಳಿಯಪಡಿಸ್ತದೆ ಏನಂದ್ರೆ ಎಲ್ಲರೂ ಪಾಪ ಮಾಡಿದ್ದಾರೆ ಎಂಬುದಾಗಿ. ಅದರಿಂದ ಈ ಕಾರಣದಿಂದ ದೇವರಿಂದ ದೂರ ಹೋಗುವಾಗ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನದಲ್ಲಿ, ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾದಿರಿ. ನೋಡಿದ್ರ, ಯೇಸು ಕ್ರಿಸ್ತನ ರಕ್ತ ಒಂದೇ ನಮ್ಮನ್ನು ದೇವರ ಬಳಿಗೆ ಕರ್ಕೊಂಡು ಹೋಗುವಂಥದ್ದಾಗಿದೆ. ಮತ್ತು 7ನೆಯ ಒಂದು ಆಶೀರ್ವಾದ ನೋಡುವಾಗ, ಆತನ ರಕ್ತದ ಮೂಲಕ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 20ನೇ ವಚನದಲ್ಲಿ ನೋಡ್ತೇವೆ. ನನ್ನ ಆತ್ಮೀಯ ಬಾಂಧವರೇ, ನೋಡಿದ್ರ ಯೇಸು ಕ್ರಿಸ್ತನ ಶಿಲುಬೆಯ ಮರಣದಿಂದ ಎಷ್ಟೆಲ್ಲ ಆಶೀರ್ವಾದಗಳುಂಟು. ಯಾವ ಯಾವ ಕಾರಣಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಪ್ರಾಣ ಕೊಟ್ಟನು ಎಂಬುದಾಗಿ ಕೇಳಿದ್ದೀರಿ. ಈಗೆಲ್ಲ ಕೇಳಿಸಿಕೊಂಡ ನಂತರ ಈಗ ನಿಮ್ಮ ನಿರ್ಧಾರ ಏನು ಮಾಡಬೇಕು? ಇಷ್ಟು ಪ್ರೀತಿ ಮಾಡಿದಂಥ ಯೇಸು ಸ್ವಾಮಿಯನ್ನು ತಿರಸ್ಕರಿಸ್ತೀರಾ, ಅಥವಾ ನಿಮ್ಮ ಹೃದಯದಲ್ಲಿ ಆತನನ್ನು ಸ್ವೀಕರಿಸಿಕೊಂಡು ರಕ್ಷಣೆಯನ್ನು ಹೊಂದುತ್ತೀರಾ? ಯೋಚನೆ ಮಾಡಿ ನಿರ್ಧಾರ ಮಾಡ್ರಿ. ಯೇಸು ಕ್ರಿಸ್ತನಿಗೆ ನಾವೆಷ್ಟು ಥ್ಯಾಂಕ್ಸ್ ಹೇಳಬೇಕಾಗುತ್ತೆ, ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ. ಯಾಕೆಂದರೆ ನನ್ನ ಸ್ಥಳವನ್ನು ಯೇಸು ಸ್ವಾಮಿ ಶಿಲುಬೆ ಮೇಲೆ ತೆಗೆದುಕೊಂಡು ತಾನು ಮರಣವನ್ನು ಅನುಭವಿಸಿ, ತಾನು ಸತ್ತು ಸಮಾಧಿಯಲ್ಲಿ ಇಡಲ್ಪಟ್ಟು 3ನೇ ದಿವಸದಲ್ಲಿ ಎದ್ದು ಬಂದು ಪರಲೋಕಕ್ಕೆ ಹೋಗಿದ್ದಾರೆ, ಮತ್ತೆ ಬರಲಿದ್ದಾರೆ. ಆತನನ್ನು ಯಾರ್ಯಾರು ನಂಬುತ್ತಾರೋ, ಯಾರ್ಯಾರು ಹೃದಯದಲ್ಲಿ ಸ್ವೀಕರಿಸ್ತಾರೋ ಅವರ ಹೆಸರುಗಳು ಎಲ್ಲಿ ಬರೆಯಲ್ಪಡ್ತದೆ? ಪರಲೋಕದಲ್ಲಿ ಒಂದು ಪುಸ್ತಕ ಉಂಟು, ಅದು ಜೀವಬಾಧ್ಯರ ಪಟ್ಟಿ ಎಂಬುದಾಗಿ. ಆ ಒಂದು ಜೀವಬಾಧ್ಯರ ಪುಸ್ತಕದಲ್ಲಿ ನಮ್ಮೊಬ್ಬೊಬ್ಬರ ಹೆಸರು ಬರೆಯಲ್ಪಡ್ತದೆ. ಆದ್ದರಿಂದ ಪ್ರಿಯರೇ, ಈ ತೀರ್ಮಾನವನ್ನು ಈಗ ಮಾಡ್ತೀರಾ ನೀವು? ಇದನ್ನು ಎಂದಕ್ಕೂ ಮುಂದೂಡಬೇಡ್ರಿ ದಯಮಾಡಿ. ಯಾಕೆಂದರೆ ಯೇಸು ಸ್ವಾಮಿ ಬೇಗನೆ ಬರಲಿದ್ದಾನೆ ಮತ್ತು ನಿಮ್ಮನ್ನು ನನ್ನನ್ನು ಪರಲೋಕ ರಾಜ್ಯಕ್ಕೆ ಕರಕೊಂಡು ಹೋಗಲಿಕ್ಕೆ ಬರಲಿದ್ದಾನೆ. ಈ ಒಂದು ನಿರೀಕ್ಷೆ ದೇವರು ಕೊಟ್ಟಿದ್ದಾರೆ. ಈ ಲೋಕದಲ್ಲಿ ನಡೀತಿರುವಂಥ ಪ್ರತಿಯೊಂದು ಘಟನೆಗಳು ಏನೆಂದು ಸೂಚಿಸ್ತದೆ? ಯೇಸುವಿನ ಬರೋಣ ಬಹಳ ಸಮೀಪವಾಗಿದೆ, ಅದು ಬಾಗಿಲಲ್ಲೇ ಅದೇ ಎಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದ ಈ ಶುಭ ಶುಕ್ರವಾರ ದಿನದಂದು ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಯಾಕೆ ಪ್ರಾಣ ಕೊಟ್ಟರು, ಆತನನ್ನು ನಂಬುವುದರಿಂದ ನಮ್ಮೆಲ್ಲರಿಗೂ ಏನೇನು ಆಶೀರ್ವಾದಗಳು ದೊರೆಯುತ್ತದೆ ಎಂಬುದಾಗಿ ಇದುವರೆಗೂ ನೀವು ಕೇಳಿಸ್ಕೊಂಡಿದ್ದೀರಾ. ನೀವು ವಾಕ್ಯಗಳನ್ನು ಬೈಬಲಲ್ಲಿ ಓದಿ ನೀವು ತಿಳ್ಕೊಳ್ಬಹುದು. ಒಂದು ವೇಳೆ ನಿಮ್ಮಲ್ಲಿ ಸತ್ಯವೇದ ಇಲ್ಲ ಎಂಬುದಾಗಿ ಹೇಳುವುದಾದರೆ ನಮಗೆ ನೀವು ಮೆಸೇಜ್ ಮಾಡ್ರಿ, ನಾವು ಕಳಿಸ್ಕೊಡ್ತೇವೆ. ಯೇಸುವಿನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಆಮೇನ್. ಪ್ರೀತಿಯ ವೀಕ್ಷಕರೇ, ಇದುವರೆಗೂ ನೀವು ದೇವರ ವಾಕ್ಯವನ್ನು ಕೇಳಿ ಆತ್ಮಿಕ ಉತ್ತೇಜನ ಹೊಂದಿದ್ದೀರಿ ಎಂದು ನಾವು ಭಾವಿಸುತ್ತೇವೆ. ಒಂದು ವೇಳೆ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದ್ದರೆ ನೀವು ನಮಗೆ ಕಾಲ್ ಮಾಡಿ, ನಿಮಗೇನಾದರೂ ಪ್ರಾರ್ಥನಾ ಮನವಿ ಇದ್ದರೆ ನಮಗೆ ಮೆಸೇಜ್ ಮೂಲಕ ಸಹ ತಿಳಿಸಬಹುದು, ಅಥವಾ ವಾಟ್ಸಪ್, ಟೆಲಿಗ್ರಾಮ್, ಸಿಗ್ನಲ್ ಮೂಲಕ ಸಹ ನಮಗೆ ತಿಳಿಯಪಡಿಸಬಹುದು. ಕ್ರಮ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಬಟನ್ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಸಹ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಐಕಾನ್ ಪ್ರೆಸ್ ಮಾಡಿ. ಪ್ರೇಸ್